ಸ್ನೇಹಿತರೆ, ನಾನು ಹೇಳ್ತಕ್ಕಂಥ ಈ 4 ಕ್ರಿಪ್ಟೋ ಕರೆನ್ಸಿಗೆ ನೀವೇನಾದರೂ ಬರೀ ₹1000 ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ 10 ವರ್ಷಗಳ ಬಳಿಕ ನಿಮ್ಮ ಬಳಿ 40 ಕೋಟಿಗಿಂತ ಹೆಚ್ಚು ಅಮೌಂಟ್ ಇರುತ್ತೆ ಅಂತ ಹೇಳ್ಬೋದು. ಅರೆ ಅದ್ಯಾವ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತೀರಾ? ಅದನ್ನ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ ಆರ್ಬಿ. ಸೊ ನೋಡಿ, ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಹಣ ಝೀರೋ ಕೂಡ ಆಗ್ಬೋದು ಅಥವಾ 1000 ಕೊಟ್ಟು ಬೆಳಿಬಹುದು. ಎರಡು ಒಂದು ಕ್ರೈಟೀರಿಯಾ ಇರುತ್ತೆ. ಸೊ ನೀವೇನಾದ್ರೂ ಹಣ ಹಾಕ್ತಿದ್ರ ಅಂದ್ರೆ ಸ್ವಲ್ಪ ಹಣವನ್ನ ಹಾಕಿ. ಸೊ ನಿಮಗೆ ಇದು ಮ್ಯಾಟರ್ ಅಲ್ಲ, ಇದು ನನಗೆ ಫ್ಯೂಚರ್ಗೆ ಮ್ಯಾಟರ್ ಅಲ್ಲ. ಒಂದು ₹100, ₹200, ₹1000 ಹಾಕ್ತೀನಿ ಅಂತಂದ್ರೆ ನೀವು ಹಾಕ್ಬೋದು. ಇದರಿಂದ ಜಾಸ್ತಿ ರಿಸ್ಕ್ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ನಂಬರ್ 1 ಅಲ್ಲಿ ಬರ್ತಕ್ಕಂಥದ್ದು XRP. ಇದನ್ನ ರಿಪ್ಪಲ್ ಅಂತ ಕೂಡ ಕರಿತೀವಿ. ಸೊ ರಿಪ್ಪಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ಇದೆ. ಅದರ ಬಗ್ಗೆ ಆಲ್ರೆಡಿ ನಾನೊಂದು ವಿಡಿಯೋನ ಮಾಡಿದ್ದೀನಿ. ಇದರ ETF ಕೂಡ ಲಾಂಚ್ ಆಗ್ತಿದೆ. ಹಾಗೆಯೇ ಇದು ವರ್ಲ್ಡ್ ಕರೆನ್ಸಿ ಆಗುವ ಎಲ್ಲ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಸೊ ಈಗ ನೀವೇನಾದ್ರೂ ರಿಪ್ಪಲ್ ನ ಬೈ ಮಾಡ್ತಿದ್ರ ಅಂತಂದ್ರೆ ಈಗ ಇರ್ತಕ್ಕಂಥದ್ದು ಕೇವಲ $2 ನಿಮ್ಗೆ ಇದು ಲಭ್ಯವಾಗ್ತಿದೆ ಅಂತ ಹೇಳ್ಬೋದು. ಫ್ಯೂಚರ್ ನಲ್ಲಿ ಇದು $1000 ಆಗ್ತಕ್ಕಂಥ ಒಂದು ಎಲ್ಲ ಸಾಧ್ಯತೆಗಳು ಇದೆ ಅಂತ ಸುಮಾರು ಒಂದು ಆರ್ಟಿಕಲ್ಗಳು ಇದರ ಮೇಲೆ ರಿಸರ್ಚ್ಗಳು ನಡೀತಾ ಇದೆ ಅಂತ ಕೂಡ ಹೇಳ್ಬಹುದು. ಸೊ ನೀವೇನಾದ್ರೂ ಈ ಒಂದು ಕ್ರಿಪ್ಟೋ ಕರೆನ್ಸಿಲಿ ಹೂಡಿಕೆ ಮಾಡಿದ್ರೆ ಫ್ಯೂಚರ್ ನಲ್ಲಿ ಒಳ್ಳೆಯ ಲಾಭನ ನೀವು ಎಕ್ಸೆಪ್ಟ್ ಮಾಡಬಹುದು. ಸೊ ಸೆಕೆಂಡ್ ಆಗಿ ಬರ್ತಕ್ಕಂಥದ್ದು ಬಿಟ್ಕಾಯಿನ್ ಬಗ್ಗೆ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಕೇಳ್ಬೋದು, ಏನ್ ಸರ್ ಇಷ್ಟು ದಿನ ನೀವು ಬಿಟ್ಕಾಯಿನ್ ಜಾಗತಿಕ ಕರೆನ್ಸಿ ಆಗುತ್ತೆ ಅಂತ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ XRP ಆಗುತ್ತೆ ಅಂತ ಹೇಳ್ತಿದ್ರ ಅಂತಂದ್ರೆ ನೋಡಿ, ಕರೆನ್ಸಿ XRP ಆಗುತ್ತೆ. ಓಕೆ, ಬಿಟ್ಕಾಯಿನ್ ಬಂದ್ಬಿಟ್ಟು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಗೋಲ್ಡ್ ಅನ್ನ ಬಳಸ್ತಾ ಇದ್ರು ಆ ರೀತಿ ಬಿಟ್ಕಾಯಿನ್ ಅನ್ನ ಬಳಸುವಂತ ಸಾಧ್ಯತೆ ಇದೆ. ಏನಕ್ಕೆ ಅಂತಂದ್ರೆ ಬಿಟ್ಕಾಯಿನ್ಗೆ ಲಿಮಿಟ್ ಇದೆ. ಇದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. 21 ಮಿಲಿಯನ್ಗಿಂತ ಮೇಲ್ಗಡೆ ಬಿಟ್ಕಾಯಿನ್ ನೀವು ಮೈನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸೊಲಾನಾ ಬಗ್ಗೆನೂ ನಿಮಗೆ ಗೊತ್ತಿದೆ. ಇದರ ETF-ಗೂ ಕೂಡ ಒಂದು ಅರ್ಜಿಯನ್ನು ಹಾಕಲಾಗಿದೆ. ಇದು ಕೂಡ ಒನ್ಸ್ ಏನಾರ ಇಂಪ್ಲಿಮೆಂಟ್ ಆಯಿತು ಅಂತಂದ್ರೆ ಇದು ಕೂಡ ಗಗನಕ್ಕೆ ಎತ್ತರಕ್ಕೆ ಹಾರುವಂತಹ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾರ್ಡಾನೋ. ಇದನ್ನ AD ಅಂತ ಕೂಡ ಕರಿತೀವಿ. ಇದನ್ನ ಟ್ರಂಪ್ ಅವರು 20ನೇ ತಾರೀಕು ಇನಾಗ್ರೇಷನ್ ಮಾಡಿದ್ಮೇಲೆ ಇದರ ಮೇಲೆ ಅಮೆರಿಕಾದಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ, ಕೆಲವೊಂದಿಷ್ಟು ದೇಶಗಳಲ್ಲಿ ಇದರ ಮೇಲೆ ಟ್ಯಾಕ್ಸ್ ಅನ್ನ ತೆಗೆಯುವಂತಹ ಒಂದು ಚಾನ್ಸಸ್ ಇದೆ ಅಂತ ಕೂಡ ಹೇಳ್ಬೋದು. ಇದರಿಂದ ಈ ಒಂದು ಕಾಯಿನ್ಗೂ ಕೂಡ ತುಂಬಾ ಹೈಪ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸ್ ಟು ಅಡ್ವಾನ್ಸ್ ಹಾಗೇನೆ ಕ್ರಿಪ್ಟೋ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದ್ರೆ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ನೀವೇನಾದ್ರೂ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು CoinDCX ಮೂಲಕ ಹೂಡಿಕೆನ ಮಾಡಬಹುದು. ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಆಪ್ ನ ಪಡಿಬಹುದು. ಹಾಗೇನೆ ಫ್ರೀ ಆಗಿ ಕ್ರಿಪ್ಟೋ ಕರೆನ್ಸಿಗಳನ್ನು ಕೂಡ ನೀವು ಗೆಲ್ಲಬಹುದು. ಸೊ ಇದೇ ರೀತಿ ಕ್ರಿಪ್ಟೋ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.